ಡಿಕೆ ಶಿವಕುಮಾರ್ ಪೆನ್ಷನ್ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ ಒಂಥರ ಏಕಾಂಗಿ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಎಂಬಿ ಪಾಟೀಲ್ ಬಣ ಡಿಕೆಶಿ ನಿದ್ದೆಗೆಡಿಸಿದೆ. ಈಗ ಮಾಜಿ ಸಂಸದೆ ರಮ್ಯಾ ಡಿಕೆಶಿಗೆ ಟೆನ್ಷನ್ ಕೊಟ್ಟಿದ್ದಾರೆ. ಬರೀ ಟೆನ್ಷನ್ ಅಲ್ಲ, ಡಿಕೆ ಶಿವಕುಮಾರ್ ಪೊಲಿಟಿಕ್ಸ್ ಸ್ಟ್ರಾಟಜಿಗಳನ್ನೆಲ್ಲ ತಲೆ ಕೆಳಗಾಗುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರೇ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಆದ್ರ ಡಿಕೆಶಿಯೇ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಂಡ್ರ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ತನ್ನ ಅಸ್ತಿತ್ವ ಹೆಚ್ಚಿಸಿಕೊಳ್ಳಲು ಹೋಗಿ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಳ್ತಿದ್ದಾರೆ ಅನ್ಸುತ್ತೆ. ವಿರೋಧ ಪಕ್ಷದವರನ್ನ ಬಗ್ಗು ಬಡಿಯಲು ಸ್ವಪಕ್ಷದವರನ್ನ ಅಸ್ತ್ರ ಮಾಡಿಕೊಂಡ್ರು. ಆದರೆ ಡಿಕೆಶಿ ಬಿಡ್ತಿರೋ ಬಾಣ ಅವರಿಗೆ ತಿರುಗೋ ಬಾಣ ಆಗ್ತಿದೆ. ಅದು ಬ್ಯಾಕ್ ಟು ಬ್ಯಾಕ್. ಪಿಎಸ್ಐ ಹಗರಣದಲ್ಲಿ ಡಿಕೆಶಿ ಸಚಿವ ಅಶ್ವಥ್ ನಾರಾಯಣರನ್ನ ಬಗ್ಗು ಬಡಿಯಲು ಹೋದ್ರು, ಆರೋಪಗಳನ್ನು ಮಾಡಿದ್ರು. ಅದೇ ಟೈಮ್ನಲ್ಲಿ ಎಂಬಿ ಪಾಟೀಲ್ ಅಶ್ವಥ್ ನಾರಾಯಣ್ ಭೇಟಿಯಾಗಿದ್ದನ್ನು ವ್ಯಂಗ್ಯ ಮಾಡಿದ್ರು. ಆಮೇಲೆ ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಕೆಂಗಣ್ಣಿಗೆ ಗುರಿಯಾದ್ರು. ಇದಾದ್ಮೇಲೆ ಎಂಬಿ ಪಾಟೀಲ್ ಬೆನ್ನಿಗೆ ನಿಂತು ಮಾಜಿ ಸಂಸದೆ ನಟಿ ರಮ್ಯಾ ಟ್ವೀಟ್ ಮಾಡಿ ಡಿಕೆಶಿಗೆ ಶಾಕ್ ಕೊಟ್ರು. ಪಕ್ಷಾತೀತವಾಗಿ ಜನರು ಪರಸ್ಪರ ಭೇಟಿಯಾಗ್ತಾರೆ, ಸಮಾರಂಭಗಳಿಗೆ ಹೋಗ್ತಾರೆ. ನನಗೆ ಡಿಕೆ ಶಿವಕುಮಾರ್ ಹೇಳಿಕೆ ಆಶ್ಚರ್ಯವಾಗಿದೆ. ಎಂಬಿ ಪಾಟೀಲ್ ಒಬ್ಬ ಕಟ್ಟ ಕಾಂಗ್ರೆಸ್ಸಿಗ. ಪಕ್ಷ ಒಂದೇ ಘಟಕವಾಗಿ ಚುನಾವಣೆ ಎದುರಿಸಬೇಕಲ್ವೇ? ಹೀಗಂತ ರಮ್ಯಾ ನಿನ್ನೆ ಮಧ್ಯಾಹ್ನ ಟ್ವೀಟ್ ಹಾಕಿದ್ರು. ಇದು ದೊಡ್ಡ ಸುದ್ದಿ ಆಯ್ತು. ಆಗ ಡಿಕೆ ಶಿವಕುಮಾರ್ ಟೀಮ್ಗೆ ಪಿತ್ತ ನೆತ್ತಿಗೇರ್ತು ಅನ್ಸುತ್ತೆ. ರಮ್ಯಾ ವಿರುದ್ಧ ಟ್ರೋಲ್ ಮಾಡೋದಕ್ಕೆ ಸಂದೇಶ ರೆಡಿ ಮಾಡಿಸಿದ್ರು. ರಮ್ಯಾ ಬಗ್ಗೆ ಏನೆಲ್ಲ ಟ್ರೋಲ್ ಮಾಡಬೇಕು ಅನ್ನೋ ಮೆಸೇಜ್ಗಳನ್ನ ಕೆಪಿಸಿಸಿ ಸೋಷಿಯಲ್ ಮೀಡಿಯಾ ಗ್ರೂಪ್ ಮುಖ್ಯಸ್ಥ BR ನಾಯ್ಡು ಸಂದೇಶವನ್ನ ರವಾನಿಸಿದ್ರಂತೆ. ವಿಷಯ ಗೊತ್ತಾಗ್ತಿದ್ದಂತೆ ನಿನ್ನೆ ರಮ್ಯಾ ಎಲ್ಲವನ್ನ ಸ್ಕ್ರೀನ್ ಶಾಟ್ ತೆಗೆದು ಡಿಕೆ ಶಿವಕುಮಾರ್ ಅವರನ್ನೇ ಟ್ಯಾಗ್ ಮಾಡಿ ಸಿಟ್ಟು ಹೊರಹಾಕಿದ್ರು. ರಮ್ಯಾ ಸಿಟ್ಟು ಇಷ್ಟಕ್ಕೆ ಮುಗಿಯಲಿಲ್ಲ. ನಿನ್ನೆ ರಮ್ಯಾ ವಿರುದ್ಧ ಟ್ರೋಲ್ ಮಾಡಲು ಏನೆಲ್ಲ ಸಂದೇಶಗಳನ್ನ ಕಳಿಸಿದ್ರೋ ಅದಕ್ಕೆಲ್ಲ ಇವತ್ತು ರಮ್ಯಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ನಿಮ್ಮನ್ನ ಪರಿಚಯಿಸಿದ್ದು ಡಿಕೆ ಶಿವಕುಮಾರ್, ಅವಕಾಶ ಮಾಡಿಕೊಟ್ಟಿದ್ದು, ಸದಸ್ಯತ್ವ ಕೊಡಿಸಿದ್ದು ಡಿಕೆ ಶಿವಕುಮಾರ್. ಈಗ ಅವರ ವಿರುದ್ಧವೇ ಮಾತನಾಡ್ತೀರಾ, ಹತ್ತಿದ ಏಣಿಯನ್ನೇ ಒದೆಯುತ್ತೀರಾ ಅಂತ ಸಂದೇಶ ಆಯಿತು. ಇದಕ್ಕೆ ರಮ್ಯಾ ಇವತ್ತು ತಿರುಗೇಟು ನೀಡಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದು ನೀವಲ್ಲ, ನನಗೆ ಅವಕಾಶ ಕೊಟ್ಟಿದ್ದು ರಾಹುಲ್ ಗಾಂಧಿ. ಅವಕಾಶ ಕೊಟ್ಟಿದ್ದೀವಿ ಅನ್ನೋರು ಅವಕಾಶವಾದಿಗಳು. ಈ ಅವಕಾಶವಾದಿಗಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನನ್ನನ್ನ ಅವಕಾಶವಾದಿಗಳು ಹತ್ತಿಕ್ಕಲು ಯತ್ನಿಸಿದ್ದಾರೆ. ಈಗ ಅವರ ವಂಚಕ ಮನಸ್ಸು ಪ್ರವಸನವಾಗಿ ಕಾಣಿಸುತ್ತಿದೆ. ಹೀಗಂತ ಟ್ವೀಟ್ ಮಾಡಿದ್ರು. ರಮ್ಯಾ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನನ್ನನ್ನ ಟ್ರೋಲ್ ಮಾಡಲು ಕಾಂಗ್ರೆಸ್ ಕಚೇರಿಯಿಂದಲೇ ಸಂದೇಶ ರವಾನೆ ಆಗಿದೆ ಅಂತ ನಿನ್ನೆ ಟ್ವೀಟ್ ಮಾಡಿದ್ರು. ಆದ್ರೆ ಇವತ್ತು ಅದಕ್ಕೂ ಸ್ಪಷ್ಟನೆ ಕೊಟ್ರು. ಕಚೇರಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನನ್ನ ಬಗ್ಗೆ ಟ್ರೋಲ್ ಮಾಡಲು ಸಂದೇಶ ರವಾನೆಯಾಗಿದೆ. ಹೀಗಂತಾನೆ ಟ್ವೀಟ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಮೇಲೆ ರಮ್ಯಾ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ಕೆಲಸದಿಂದ ದೂರ ಇದ್ದ ರಮ್ಯಾ 8 ಕೋಟಿ ವಂಚಿಸಿದ್ರು ಅಂತ ಆರೋಪಿಸಿದ್ರಂತೆ. ಇದನ್ನು ಟ್ವಿಟರ್ನಲ್ಲೇ ಹಾಕಿದ್ದಾರೆ ಮಾಜಿ ಸಂಸದೆ. ನಾನು ಕಾಂಗ್ರೆಸ್ ಸ್ಥಾನ ತ್ಯಜಿಸಿದ ನಂತರ ಅವಳು 8 ಕೋಟಿ ಕಾಂಗ್ರೆಸ್ಗೆ ವಂಚಿಸಿದ್ಲು ಮತ್ತು ಓಡಿ ಹೋದ್ಲು ಎಂಬ ಸುದ್ದಿ ಹರಿದಾಡಿತ್ತು. ನನ್ನ ವಿಶ್ವಾಸಾರ್ಹತೆಯನ್ನ ನಾಶ ಮಾಡುವ ಪ್ರಯತ್ನ ನಡೆಸಲಾಯಿತು. ನಾನು ಓಡಿ ಹೋಗಲಿಲ್ಲ. ವೈಯಕ್ತಿಕ ಕಾರಣಗಳಿಂದಾಗಿ ರಾಜೀನಾಮೆ ನೀಡಿದ್ದೇನೆ. ನಾನು ಪಕ್ಷಕ್ಕೆ 8 ಕೋಟಿ ವಂಚನೆ ಮಾಡಿಲ್ಲ. ಮೌನವಾಗಿರುವುದೇ ನನ್ನ ತಪ್ಪು. ಇದು ರಮ್ಯಾ ಡಿಕೆಶಿ ವಿರುದ್ಧ ಬಿಟ್ಟ ಮತ್ತೊಂದು ತಿರುಗುಮಾಣ. ಇಷ್ಟಕ್ಕೂ ರಮ್ಯಾ ಸಿಟ್ಟು ಕಡಿಮೆ ಆಗ್ಲೇ ಇಲ್ಲ. ಸೀದಾ ಎಐಸಿಸಿ ನಾಯಕ KC ವೇಣುಗೋಪಾಲ್ ಅವರನ್ನು ಟ್ವಿಟರ್ನಲ್ಲಿ ಎಳೆದು ತಂದ್ರು. KC ವೇಣುಗೋಪಾಲ್ ಅವರಿಗೆ ನನ್ನ ವಿನಮ್ರ ವಿನಂತಿ. ನೀವು ಕರ್ನಾಟಕಕ್ಕೆ ಬಂದಾಗ ದಯವಿಟ್ಟು ನನ್ನ ಬಗ್ಗೆ ಆರೋಪ ಮಾಡಿರೋದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಸ್ಪಷ್ಟಪಡಿಸಬೇಕು. ವೇಣುಗೋಪಾಲ್ ಜಿ, ಇಷ್ಟನ್ನಾದ್ರೂ ನೀವು ನನಗೋಸ್ಕರ ಮಾಡಬಹುದು ಅಂದ್ಕೊಳ್ತೀನಿ. ಆಗ ನಾನು ನನ್ನ ಜೀವನದುದ್ದಕ್ಕೂ ಈ ನಿಂದನೆ ಮತ್ತು ಟ್ರೋಲಿಂಗ್ನೊಂದಿಗೆ ಬದುಕಬೇಕಾಗುವುದಿಲ್ಲ. ಕಾಂಗ್ರೆಸ್ನ ಮಾಜಿ ಸಂಸದೆ ರಮ್ಯಾ ಇಷ್ಟೆಲ್ಲ ಟ್ವೀಟ್ಗಳನ್ನ ಡಿಕೆ ಶಿವಕುಮಾರ್ ಅವರ ಹೆಸರಲ್ಲಿ, ಕಾಂಗ್ರೆಸ್ ಹೆಸರಲ್ಲಿ ಟ್ಯಾಗ್ ಮಾಡಿದ್ರು. ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ, ವೇಣುಗೋಪಾಲ್ ಹೆಸರನ್ನೆಲ್ಲ ಪ್ರಸ್ತಾಪಿಸಿದ್ದು ರಾಷ್ಟ್ರ ಮಟ್ಟದಲ್ಲೂ ವೈರಲ್ ಆಯಿತು. ಆಗ ಡಿಕೆ ಶಿವಕುಮಾರ್ಗೆ ಮುಜುಗರ ಆಯ್ತು ಅನ್ಸುತ್ತೆ. ಎಲ್ಲದಕ್ಕೂ ಸ್ಪಷ್ಟನೆ ಕೊಟ್ರು. ಮಾತನಾಡುವಾಗ ದಾಖಲೆ ಇಲ್ಲ, ನನಗೇನು ಗೊತ್ತಿಲ್ಲ,
ಪಕ್ಷದ ಒಳಗೆ ಬಗೆಹರಿಸ್ಕೊಳ್ತೀವಿ, ನಿಮಗೆ ಹೇಳಲ್ಲ ಅಂತ ಗಲಿಬಿಲಿಯಾದ್ರು. ಯಾವ ದಾಖಲೆ ಇಲ್ಲ ಬಿಡಿ. ಐ ಆಮ್ ಟೆಲಿಂಗ್ ಯು, ನಾನು ಹೇಳ್ತೀನಿ ಕೇಳಿ, ವಿ ಡೋಂಟ್ ವಾಂಟ್ ಎನಿ ಪಾಲಿಟಿಕ್ಸ್. ನಮ್ಗೆ ಪಾಪ ಯಾರಿಗೆ ಏನೇನು ನೋವಾಗಿದೆಯೋ ಆ ನೋವು ದುಗುಡ ಏನೇನಿದೆಯೋ ಪಾರ್ಟಿ ಲೆವೆಲ್ ಅಲ್ಲಿ ನಾವಿದ್ರೆ ಹಂಚ್ಕೊಳ್ತೀವಿ. ನಾವು ಯಾರನ್ನು ಓಪನ್ ಆಗಿ ಯಾವ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ. ಡಿಕೆ ಶಿವಕುಮಾರ್ ರಮ್ಯಾ ಸಾಲು ಸಾಲು ಟ್ವೀಟ್ಗಳಿಗೆ ಜಾಸ್ತಿ ಉತ್ತರ ಕೊಡದೆ ನುಣುಚಿಕೊಂಡ್ರು. ಇದೆಲ್ಲ ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಶಾಸಕ ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಎಂಎಲ್ಎ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಮೊನ್ನೆ ಜಮೀರ್ ಬೆನ್ನಲ್ಲೇ ಈಗ ಕೃಷ್ಣಪ್ಪ ಕೊಟ್ಟಿರೋ ಹೇಳಿಕೆ ಡಿಕೆಶಿಗೆ ದೊಡ್ಡ ಮುಜುಗರ ಸೃಷ್ಟಿಸಿದೆ. ನಿಮ್ಮೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವ್ಯಾವ ದೇವ್ರದ್ದು ಪ್ರಾರ್ಥನೆ ಮಾಡ್ತೀರಾ, ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ತಾವು ಪ್ರಾರ್ಥನೆ ಮಾಡಬೇಕು. ಅದು ಕಾರಣ ಅಂದರೆ ನಾವು ರಾಜ್ಯಕ್ಕೆ ದಯಮಾಡಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಸಿದ್ದರಾಮಣ್ಣ ಮುಂದೆ ಏನಾಗಬೇಕು ಅಂತ ನಿಮ್ಗೆಲ್ಲ ಗೊತ್ತು. ಏನಾಗಬೇಕು? ಆಗ್ಬೇಕಾದ್ರೆ ನೀವೆಲ್ಲ ಏನ್ ಮಾಡಬೇಕು? ಒಕ್ಕಲಿಂದ ಅದೇ ಮತ್ತೊಂದು ಕೆಲಸ ಮಾಡಬೇಕು. ಎಂಬಿ ಪಾಟೀಲ್ ಪರ ನಿಂತ ಡಿಕೆಶಿ ಪರಮಾಪ್ತ. ಬೆಳಗಾವಿಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಕೂಡ ಎಂಬಿ ಪಾಟೀಲ್ ಅಶ್ವಥ್ ನಾರಾಯಣ್ ಭೇಟಿಯನ್ನ ಸಮರ್ಥಿಸಿಕೊಂಡ್ರು. ನಾವು ವೈಯಕ್ತಿಕವಾಗಿ ನಾವು ಅನೇಕ ಬಾರಿ ಯಡಿಯೂರಪ್ಪ ಸಾಹೇಬ್ರನ್ನ ಭೇಟಿಯಾಗಿದ್ದೀವಿ, ನಾವು ಬೊಮ್ಮಾಯಿ ಸಾಹೇಬ್ರನ್ನ ಭೇಟಿ ಆಗ್ತೀವಿ. ವೈಯಕ್ತಿಕ ರಿಲೇಷನ್ ಬೇರೆ, ರಾಜಕೀಯ ರಿಲೇಷನ್ ಬೇರೆ. ಎಂ ಬಿ ಪಾಟೀಲ್ ಅವರು ಅಶ್ವಥ್ ನಾರಾಯಣ್ ಅವರು ಭೇಟಿಯಾಗಿದ್ದೇನೂ ತಪ್ಪಿಲ್ಲ. ಸೊ ಎಂ ಬಿ ಪಾಟೀಲ್ ಅವರು ಅಶ್ವಥ್ ನಾರಾಯಣ್ ಅವ್ರನ್ನ ಭೇಟಿಯಾಗಿದ್ದಕ್ಕೆ ದೊಡ್ಡ ಅರ್ಥ ಕಲ್ಪನೆ ಕೊಡೋದು ಇದೇನು ಸಮಂಜಸ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆಗ್ತಿದ್ರೆ ಬಿಜೆಪಿಯವರು ಸುಮ್ಮನಿರ್ತಾರ. ಸಾಲು ಸಾಲು ಟ್ವೀಟ್ ಹಾಕಿದ್ರು. ಆಶ್ ಅಸಹಾಯಕ ಡಿಕೆಶಿ ಅವರೇ, ನೀವೇ ಬೆಳೆಸಿದ ಸೋಷಿಯಲ್ ಮೀಡಿಯಾ ಎನ್ಕೌಂಟರ್ ಸ್ಪೆಷಲಿಸ್ಟ್ ರಮ್ಯಾ ನೇತೃತ್ವದಲ್ಲಿ ಮತ್ತಷ್ಟು ನಕಲಿ ಖಾತೆ ಜನಿಸಲಿದ್ದು, ನಿಮ್ಮದೇ ಮೂಗಿನ ಕೆಳಗೆ ನಿಮ್ಮ ವಿರುದ್ಧವೇ ಆಶ್ ಟೂಲ್ ಕಿಟ್ ಹೆಣೆಯಲಾಗ್ತಿದೆ. ಇದರ ಹಿಂದೆ ಆಶ್ ಮೀರ್ಸಾದಿ ಕೈವಾಡವಿದೆ, ಎಚ್ಚರ ಅಂತ ಒಂದು ಟ್ವೀಟ್. ನೀನೇ ಸಾಕಿದಾಗಿಣಿ, ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ಇದು ಅಸಹಾಯಕ ಡಿಕೆಶಿ ಅವರ ಸದಸ್ಯ ಸ್ಥಿತಿ ಅಂತ ಎರಡನೇ ಟ್ವೀಟ್. ಗುಂಪುಗಾರಿಕೆ, ಬಣ, ಉಪಬಣ, ಆ ಬಣ ಈ ಬಣಗಳ ನಡುವೆಯೂ ಒಗ್ಗಟ್ಟಿನ ಮಂತ್ರವೇಕೆ, ಕಾಂಗ್ರೆಸ್ ಒಂದು ಒಡೆದ ಮನೆ ಅಂತ ಮೂರನೇ ಟ್ವೀಟ್. ದೆಹಲಿ ವರಿಷ್ಠರ ಮುಂದೆಯೇ ನಿಮ್ಮ ನಾಯಕತ್ವದ ಪ್ರಶ್ನೆಗೆ ವೇದಿಕೆ ಸಿದ್ಧವಾಗ್ತಿದೆಯೇ ಅಂತ ಸಾಲು ಸಾಲು ಟ್ವೀಟ್ ಹಾಕಿ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದೆ. ಬಿಜೆಪಿಯವರು ಹೇಳಿದಂತೆ ಡಿಕೆ ಶಿವಕುಮಾರ್ಗೆ ಸ್ವಪಕ್ಷದವರೇ ಹದ್ದಾಗಿ ಕುಗ್ತಿದ್ದಾರೆ. ಇದು ಡಿಕೆ ಶಿವಕುಮಾರ್ ಎಡವಟ್ಟೋ, ಅವರ ಕಣ್ತಪ್ಪಿನ ಎಡವಟ್ಟೋ, ಎಲ್ಲದಕ್ಕೂ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟನೆ ಕೊಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.